ನಮಸ್ಕಾರ. ಇವತ್ತಿನ ವಿಡಿಯೋ ಭಾರತದಲ್ಲಿ 23 ವರ್ಷಗಳಲ್ಲಿ ಬೆಲೆ 10 ಪಟ್ಟು ಹೆಚ್ಚಿದ ಷೇರುಗಳು 54%. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಮಗೆ ಆವಾಗ ಇವಾಗ ನಮ್ಮ ಚಾನಲ್ ಮೆಂಬರ್ಸ್ ಕೇಳ್ತಾ ಇರ್ತಾರೆ, ಸರ್ ಅಮೆರಿಕಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ಪ್ರಾಫಿಟ್ ಜಾಸ್ತಿ ಇದೆಯೋ ಇಲ್ಲ ಭಾರತದಲ್ಲಿ? ಇವತ್ತು ನಾವು ಒಂದಷ್ಟು ಕ್ಲಾರಿಟಿ ಕೊಡ್ತಾ ಇದ್ದೇವೆ ಆ ವಿಚಾರದ ಬಗ್ಗೆ. ಅದನ್ನು ನೋಡಿದ ಮೇಲೆ ನೀವೇ ಡಿಸಿಷನ್ ತಗೊಳ್ಳಿ. ಒಂದು ಸಣ್ಣ ಸಂಶೋಧನೆ ಮಾಡಿದ್ರು, ಯಾವ ದೇಶಗಳಲ್ಲಿ ಅಂದರೆ ಡೆವಲಪ್ಡಾ ಅಥವಾ ಅಂಡರ್ ಡೆವಲಪ್ಡಾ ಯಾವ ದೇಶಗಳಲ್ಲಿ ಜಾಸ್ತಿ ಬರುತ್ತೆ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಅಂತ. ಅದರಿಂದಾಗಿ ಇವತ್ತು ಆ ಇನ್ಫಾರ್ಮೇಶನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ which have multiplied over 10 times since year 2000 in emerging or developing countries. ಅಂದರೆ 23 ವರ್ಷದಲ್ಲಿ 10 ಪಟ್ಟು ಬೆಲೆ ಜಾಸ್ತಿ ಆಗಿರಬೇಕು ಯಾವುದೋ ಒಂದು ಶೇರ್ದು. ಮೊದಲನೇದಾಗಿ ಇಂಡಿಯಾ 54% ಸ್ಟಾಕ್ಸ್ which have multiplied by 10 times or more since the year 2000. ಸೌತ್ ಕೊರಿಯಾದಲ್ಲಿ ಅದೇ ಪರ್ಸೆಂಟೇಜ್ 34, ಬ್ರಾಜಿಲ್ 32, ಸೌತ್ ಆಫ್ರಿಕಾ 29, ಚೈನಾ 18, ಆವರೇಜ್ ಆಫ್ ದಿ ಡೆವಲಪಿಂಗ್ ಕಂಟ್ರೀಸ್ 30%. ಈಗ ನಾನು ಡೆವಲಪ್ ಕಂಟ್ರೀಸ್ ಹೋಗ್ತಾ ಇದ್ದೇನೆ. ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ವಿಚ್ ಆರ್ ಮಲ್ಟಿಪ್ಲೈಡ್ ಬೈ 10 times ಆರ್ ಮೋರ್ ಸಿನ್ಸ್ ದ ಇಯರ್ 2000. ಆಸ್ಟ್ರೇಲಿಯಾದಲ್ಲಿ 35 ಪಟ್ಟು, ಯುರೋಪ್ನಲ್ಲಿ 17 ಪಟ್ಟು, USA ಅಲ್ಲಿ 16 ಪಟ್ಟು, ಜಪಾನ್ನಲ್ಲಿ 16 ಪಟ್ಟು, ಆವರೇಜ್ ಆಫ್ ದಿ ಡೆವಲಪ್ ಕಂಟ್ರೀಸ್ 20%. ಇನ್ನೂ ಒಂದು ಸಂಶೋಧನೆ ನಡೆಸೋದು, ಕಳೆದ 10 ವರ್ಷದಲ್ಲಿ CAGR 2606 ಸ್ಟಾಕ್ಸಿಗೆ ಅಟ್ಲೀಸ್ಟ್ 10 ವರ್ಷ ಅದು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರಬೇಕು. ಈಗ ನಿಮ್ಮ ಮುಂದೆ ಆ ಪಟ್ಟಿಯನ್ನು ಕೂಡ ಇರ್ತಾರೆ. 10 years CAGR ಆಫ್ ಸ್ಟಾಕ್ಸ್ ವಿತ್ 10 or more years ಲಿಸ್ಟಿಂಗ್ ಹಿಸ್ಟ್ರಿ. ನೆಗೆಟಿವ್ ರಿಟರ್ನ್ಸ್ ಕೊಟ್ಟದ್ದು 437 ಸ್ಟಾಕ್ಸ್ ಅಂದರೆ 17%. 0 to 5% CAGR ಕೊಟ್ಟದ್ದು 218 ಷೇರು 8%. 5ರಿಂದ 7% CAGR ಕೊಟ್ಟದ್ದು 105 ಷೇರು 4%. 7ರಿಂದ 15% CAGR ಕೊಟ್ಟದ್ದು 554 ಶೇರ್ ಅಂದರೆ 21%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 15ರಿಂದ 20% CAGR ಕೊಟ್ಟದ್ದು 327 ಶೇರ್ ಅಥವಾ 13%. ಮತ್ತು 20ರಿಂದ 30% CAGR ಕೊಟ್ಟದ್ದು 486 ಶೇರ್ ಅಥವಾ 19%. ಮತ್ತು 30%ಗೂ ಅಧಿಕವಾಗಿ CAGR ಕೊಟ್ಟದ್ದು 10 ವರ್ಷದಲ್ಲಿ 479 ಸ್ಟಾಕ್ಸ್ ಅಂದರೆ 18%. ಈಗ ಇಡೀ ವಿಡಿಯೋದ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟದ್ದು 17% 10 ವರ್ಷದಲ್ಲಿ. 0 to 15% 33%, 15ರಿಂದ 30% CAGR 32%, 30%ಗೂ ಅಧಿಕವಾಗಿ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಕೊಟ್ಟದ್ದು 23 ವರ್ಷದಲ್ಲಿ 18%. ಇದನ್ನೇ ನಾವು ನಮ್ಮ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೇವೆ. ಷೇರು ಮಾರುಕಟ್ಟೆಯಲ್ಲಿ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರೆ 15 ಬರುತ್ತೆ, ಸ್ವಲ್ಪ ಸೂಪರ್ವೈಸ್ ಮಾಡಿದ್ರೆ 18 ಬರುತ್ತೆ. ಚೆನ್ನಾಗಿ ನೋಡ್ಕೋತೀನಿ ಅಂತಂದ್ರೆ 20% ವರೆಗೂ ನೀವು ನಿರೀಕ್ಷೆ ಮಾಡ್ಬೋದು. ಇಲ್ಲಿ ನಾನು 15ರಿಂದ 30% ಬರುತ್ತೆ ಅಂತ ಪಟ್ಟಿ ತೋರಿಸಿದ್ದೇನೆ 32% ಷೇರುಗಳಲ್ಲಿ. ಪ್ರಶ್ನೆ ಏನು ಅಂತಂದ್ರೆ, ಷೇರು ಮಾರುಕಟ್ಟೆ ಬಗೆಗೆ ನಿಮಗೆ ಎಷ್ಟು ನಾಲೆಜ್ ಇದೆ ಮತ್ತು ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಆ ತಂತ್ರ ನಿಮಗೆ ಗೊತ್ತಿದೆಯೋ ಇಲ್ವೋ? ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಷೇರು ಮಾರುಕಟ್ಟೆ ಪ್ರಾಫಿಟಬಲ್ ಇತ್ತು ಹಿಂದಿನ ಕಾಲದಲ್ಲಿ, ಮುಂದೆಯೂ ಪ್ರಾಫಿಟಬಲ್ ಆಗೇ ಇರುತ್ತೆ. ನನ್ನ ಮುಂದಿನ ಪ್ರಶ್ನೆ, ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು 10ರಿಂದ 20 ವರ್ಷ ಹಿಡಿದಿಟ್ಕೊಳ್ಳಿಕ್ಕೆ ತಾಳ್ಮೆ ಇದೆಯಾ? ಎಸ್ ಅಥವಾ ನಾಟ್ ಶೂರ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.